ಶುಕ್ರವಾರದ ದಿನ ಬೆಳಗ್ಗೆ ಬೇಗ ಎದ್ದು ಬಾಗಿಲಿಗೆಲ್ಲ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ರಂಗೋಲಿ ಎಲ್ಲ ಹಾಕಿದ್ಮೇಲೆ ಪೂಜೆಗೆಲ್ಲ ಅಣಿ ಮಾಡಿ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀರು ಚೆನ್ನಾಗಿ ಕುದಿಯಕ್ಕೆ ಇಟ್ಬಿಟ್ಟು ಅದಕ್ಕೆ ಒಂದು 4-5 ದಳ ಕೇಸರಿ ಹೂ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿರುತ್ತೆ ರುಚಿ ಮತ್ತು ಘಮ ಕೂಡ. ನೀರು ಚೆನ್ನಾಗಿ ಕುದ್ಮೇಲೆ ಈಗ ಹುರಿದಿಟ್ಕೊಂಡಿರೋಂಥ ರವೆ ಸ್ವಲ್ಪ ಬೆಂದಮೇಲೆ ಅದಕ್ಕೆ ಸಣ್ಣಗೆ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದಂತಹ ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ಪಷ್ಟು ಸಕ್ಕರೆ, ಅರ್ಧ ಬಟ್ಲಷ್ಟು ತುಪ್ಪ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಕೊಳ್ತಾ ಇದ್ದೀನಿ. ಕಡೆಯಲ್ಲಿ ಹುರಿದ್ಕೊಂಡಿದ್ದಂಥ ದ್ರಾಕ್ಷಿ, ಗೋಡಂಬಿ ಹಾಕ್ಕೊಂಡು ಮತ್ತೊಮ್ಮೆ ಬೆರೆಸ್ಕೊಂಡ್ಬಿಟ್ರೆ ಸಜ್ಜಿಗೆ ರೆಡಿಯಾಗಿ ಹೋಗುತ್ತೆ. ಕೇಸರಿ ಹೂ ಹಾಕಿರೋದ್ರಿಂದ ರುಚಿ ಘಮ ಎರಡೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಇಲ್ಲಿ ಪೂಜೆ ಮಾಡೋಕೆ ಕುತ್ಕೊಂಡಿದ್ದೀನಿ. ಬೆಳಗ್ಗೆನೇ ಹೂವೆಲ್ಲ ಹಾಕಿ ಒರೆಸಿ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೆ. ಶುಕ್ರವಾರದೊತ್ತು ಮನೆಗೆ ಒಂದು ಕಳೆ ಬಂದ್ಬಿಟ್ಟಿದೇನೋ ಅಂತ ಅನಿಸುತ್ತೆ. ಅದಕ್ಕೆ ಮೆರುಗು ನೀಡೋದಕ್ಕೆ ಮಲ್ಲಿಗೆ ಹೂವಿನ ಪರಿಮಳ ಬೇರೆ ಘಮ ಘಮ ಅಂತ ಇರುತ್ತೆ.